ಸ್ಕೂಲಿಗೆ ಫೋನ್ ಮಾಡಿ ನನ್ನ ಟ್ರಿಪ್ ಯಾವಾಗ ಅಂತ ವಿಚಾರಿಸಿದ್ರಾ? ಇಲ್ಲಪ್ಪ, ನಾನು ವಿಚಾರಿಸಿಲ್ಲ. ವಿಚಾರ್ಸಕ್ಕೆ ನನ್ನ ಹತ್ರ ಫೋನಲ್ಲಿದೆ. ನನಗೆ ಯಾರು ಫೋನ್ ಕೊಡ್ತಾರೆ? ಈ ಲಡ್ಡು ಏನೋ ಫೋನ್ ಬಗ್ಗೆ ಮಾತಾಡ್ತಾ ಇದೆಯಾ? ಅದು ನನ್ನ ಸ್ಕೂಲ್ ಟ್ರಿಪ್ ಬಗ್ಗೆ ಫೋನ್ ಮಾಡಿ ವಿಚಾರಿಸಿದ್ರ ಅಂತ ಅತ್ತನ ಕೇಳ್ತಿದ್ದೆ. ಅಯ್ಯೋ, ನಾನೊಬ್ಬ ಗುಲ್ಡು, ಇವ್ರ ಹತ್ರ ಫೋನ್ ಇಲ್ಲ ಅಂತಾನೆ ಮರ್ತು ಬಿಟ್ಟಿದ್ದೆ. ಈ ಲಡ್ಡು ನನಗೆ ಮಾರ್ಸಕ್ಕೆ ನೋಡಬೇಡ. ಅದಕ್ಕೂ ಮುಂಚೆ ಯಾರ್ದೋ ಫೋನ್ ಬಂದಿತ್ತಾ ಅಂತ ಕೇಳ್ದಂಗಿತ್ತು. ಇಲ್ಲಪ್ಪ, ನಾನೇನು ಕೇಳಿಲ್ಲ. ಅತ್ತೆ ಹತ್ರ ಫೋನ್ ಇಲ್ಲ ಅಂತ ನಿಮ್ಗೆ ಗೊತ್ತಲ್ಲ, ಇನ್ನು ಫೋನ್ ಎಲ್ಲಿಂದ ಬರಬೇಕು? ನೀವಿಬ್ರು ಸೇರ್ಕೊಂಡು ಏನೋ ಪಿತೂರಿ ಮಾಡ್ತಾ ಇದ್ದೀರಾ ಅಂತ ಡೌಟು ನನಗೆ. ಜೊತೆಗೆ ಆ ಭೂತ ಇಲ್ಲೇ ಎಲ್ಲೋ ಇರಬೇಕು. ಅಯ್ಯೋ, ಏನ್ ದೊಡ್ಡಪ್ಪ ನೀವು, ಇವನ್ ಪುಟ್ಟ ಪಾಪುನ ನಿಮ್ಗೆ ಎಷ್ಟತ್ತೆ ಹೇಳಿ ನನ್ ಭೂತ ಅಲ್ಲ ಅಂಜಲಿ ಅಂಜಲಿ ಅಂತ. ನಿಮ್ಮಿಬ್ರು ನೋಡಿದ್ರೆ ನನಗೆ ಡೌಟ್ ಜಾಸ್ತಿ ಆಗ್ತಾ ಇದೆ. ನೀವಿಬ್ರು ಆಚೆ ಹೋಗಿ, ಮೊಬೈಲ್ ಎಲ್ಲಿದೆ ಅಂತ ನಾನೇ ಹುಡುಕ್ತೀನಿ. ದೊಡ್ಡಪ್ಪ, ನೀವು ಎಷ್ಟು ಬೇಕು ಮೊಬೈಲ್ನ ಹುಡುಕಿ. ನಾನು ಮೊಬೈಲ್ನ ಅತ್ತ ಕಿವಿಗೆ ಹ್ಯಾಂಗಿಂಗ್ ಮಾಡಿ ಹಾಕಿದ್ದೀನಿ ಅಲ್ವಾ ಲಡ್ಡು ಅಣ್ಣ? ಈ ಲಡ್ಡು ಏನೋ ಕಿಸ್ತಾ ಇದೆಯಾ? ಇಲ್ಲ ದೊಡ್ಡಪ್ಪ, ನಿಮ್ ಡೌಟ್ ಕ್ಲಿಯರ್ ಆಗ್ಬೇಕಲ್ಲ, ಬೇಕಂದ್ರೆ ನಮ್ಮನ್ನು ಚೆಕ್ ಮಾಡ್ಬಿಡಿ. ನಾವು ಆಚೆ ಹೋಗ್ತೀವಿ, ಆಮೇಲೆ ಎಲ್ಲಿ ಬೇಕಾದ್ರೂ ಹುಡುಕೊಳ್ಳಿ. ಸರಿ, ನೀವು ಹೊರಡಿ ಆಚೆ. ರಘು ಫೋನ್ ಮಾಡಿದ್ನ ಅಂತ ಕೇಳಿದ್ದನ್ನ ನಾನು ಕಿವಿಯಾರಿ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಯಾವುದೋ ಒಂದು ಫೋನು ಇಲ್ಲೇ ಎಲ್ಲೋ ಇರಬೇಕು. ಅದನ್ನ ಇವತ್ತು ಪತ್ತೆ ಮಾಡದೆ ಬಿಡಲ್ಲ ನಾನು. ಹಲೋ ಕಮಲ್, ಹೇಳಿ, ಏನು ಸಮಾಚಾರ? ಹೌದಾ, ನೀವು ಸಾಕ್ಷಿ ಜೊತೆ ಮಾತಾಡಬೇಕಾ? ಏನು ಸಮಾಚಾರ? ಬೇಗ ಬನ್ನಿ. ಈ ಜಿಲೇಬಿ ಎಂತ ಮನೆ ಹಾಳು ಕೆಲಸ ಮಾಡಿದಾಳು ಗೊತ್ತಾ? ಯಾಕೆ ಕೂಕೋತಾ ಇದ್ದೀರಾ ಅತ್ತೆ? ಆ ಭೂತ ನೋಡಿದ್ರೆ ನಮ್ಮನ್ನ ಕಡ್ಕೊಂಡು ತಿಂತ ಇದೆ. ನೀ ನೋಡಿದ್ರೆ ಯುದ್ಧ ಮಾಡಿ ಅದಕ್ಕೆ ಬುದ್ಧಿ ಕಲಿಸ್ತೀನಿ ಅಂತೀಯ. ಈ ಜಿಲೇಬಿ ಇದ್ದಾಳಲ್ಲ, ನಾವು ಮಾಡಿಟ್ಟಿದ್ದನ್ನೆಲ್ಲ ತಂದು ತಂದು ಅದಕ್ಕೆ ಹಾಕಿ ಅದನ್ನ ಸಾಕ್ತಾ ಇದ್ದಾಳೆ. ಏನ್ ಹೇಳ್ತಿದ್ದೀರಾ ಅತ್ತೆ? ಹೂ ಕಡು, ನಾವು ಕಾಗೆಗೆ ಪಿಂಡ ಹಾಕ್ತೀವಲ್ಲ ಹಂಗೆ ಇವಳು ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಅಂತ ಹೇಳಿ ಅದಕ್ಕೆ ಕರ್ದು ಕರ್ದು ಊಟ ಹಾಕ್ತಾ ಇದ್ದಾಳೆ. ನನ್ನ ಕಾಗೆ ಅಂತೀರ ಪಿಜ್ಜಾಜಿ, ನಾನು ಏನ್ ಮಾಡ್ತೀರಿ ನೋಡ್ತಾ ಇರಿ. ಇಲ್ಲ, ನಾನು ಯಾರಿಗೂ ಊಟ ಕೊಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಿದ್ದಾರೆ. ಮುಚ್ಚೆ ಬಾಯಿ.
ಮಾಡಿದ್ದೀನಿ, ನನಗೆ ಏಮಾರಿಸ್ತೀಯಾ? ನರರಿ, ಬೂತಿಗೆ ಯಾರೋ ಏಜೆಂಟ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದೆಯಲ್ಲ, ಅದು ಯಾರು ಅಲ್ಲ ಕಣೋ, ಇವಳೆ. ಇವಳು ಆ ಬೂತನ್ನ ನಾಯಿ ಥರ ಇಟ್ಕೊಂಡು ಬಿಸ್ಕೆಟ್ ಹಾಕಿ ಸಾಕ್ತಾ ಇದ್ದಾಳೆ. ಹಾ, ನಾನ್ ನಾಯಾ? ಏನೇ ಇದು ಜಿಲೇಬಿ? ಪದೇ ಪದೇ ನೀನು ಯಾಕೆ ಈ ಥರ ದ್ರೋಹ ಮಾಡ್ತಾ ಇದೀಯಾ ನಮಗೆ? ಅಮಾನುಷ ಶಕ್ತಿಗಳನ್ನ ಮನೇಲಿ ಸಾಕೋದು ಅಂತಂದ್ರೇನು? ನಿನಗೇನಾದ್ರು ತಲೆಗೆಲೆ ಕೆಟ್ಟಿದೆಯಾ? ಇಲ್ಲ ಅಮ್ಮವ್ರೆ, ನಾನಂತವಳಲ್ಲ. ನಿನಗೆ ಭೂತದ ಜೊತೆ ಸಂಬಂಧ ಇಲ್ಲ ಅಂದ್ರೆ ಭೂತ ಬರೆದ ಚೀಟಿನ ನಾನೇ ಬರ್ದೆ ಅಂತ ಮಾಡದೇ ಇರೋ ತಪ್ಪನ್ನ ನಿನ್ ಮೇಲೆ ಹಾಕೊಳ್ತಿದ್ದೆ. ಹೌದು ಅತ್ತೆ, ನೀನು ಹೇಳ್ತಾ ಇರೋದು ಸರಿ. ಈ ಜಿಲೇಬಿ ಮೇಲೆ ಮೊದಲಿಂದ ಅನುಮಾನ ಇದ್ದೇ ಇತ್ತು. ಇಲ್ಲ ಅಣ್ಣ, ನಾನು ಏನು ತಪ್ಪು ಮಾಡಿಲ್ಲ. ಈಗ ಊಟ ಮಾಡೋಕ್ ಮುಂಚೆ ದೇವರ ಧ್ಯಾನ ಮಾಡಲ್ವಾ, ಹಾಗೆ ಮಾಡ್ತಿದ್ದೆ ಅಷ್ಟೇ. ನಿನಗೆ ದೆವ್ವದ್ದೇ ಧ್ಯಾನ. ಈ ಜಿಲೇಬಿನ ಸುಮ್ಮನೆ ಬಿಡಬಾರ್ದು. ಮಾಡೋದೆಲ್ಲ ಮಾಡಿಬಿಟ್ಟು ಲಡ್ಡು ಮೇಲೆ ಅನುಮಾನ ಬರೋಕೆ ಮಾಡಿಬಿಟ್ಲು. ಛೇ, ಇಲ್ಲ ಅಕ್ಕ, ನಾನು ಏನೂ ಮಾಡಿಲ್ಲ. ನಾನು ಯಾರ ಮೇಲೂ ತಪ್ಪು ಹೊರಿಸಿಲ್ಲ. ನಿಜವಾಗ್ಲೂ ನಾನು ಲಡ್ಡು ಜಿಲೇಬಿ, ಎಲ್ಲೋ ಅನಾಥೆಯಾಗಿ ಬಿದ್ದಿದ್ದ ನಿನ್ನನ್ನ ಮನೆಗೆ ಕರ್ಕೊಂಬಂದು ಮಗಳ ಥರ ಸಾಕ್ದೆ. ಅಂಥದ್ರಲ್ಲಿ ಉಂಡ ಮನೆಗೆ 2 ಬಗ್ಗೆ ಹಾಗೆ ನಮಗೆ ದ್ರೋಹ ಮಾಡಕ್ಕೆ ಕೊಟ್ಟಿದೆಯಲ್ಲ, ಇದು ಸರಿನಾ? ಆ ಭೂತದ ಜೊತೆ ಸೇರ್ಕೊಂಡು ಸಾಕ್ಷಿ ಮದುವೆ ಮುರಿಯಕ್ಕೆ ಕೊಟ್ಟಿದೀಯಾ? ಅಮ್ಮ, ಯಾಕೆ ಇಷ್ಟು ದೊಡ್ಡ ರಾದಂತ ಮಾಡ್ತಾ ಇದ್ದೀರಾ? ಅಲ್ಲ, ಜಿಲೇಬಿ ಯಾಕೆ ಸಾಕ್ಷಿ ಮದುವೆ ಮುರಿಬೇಕು? ಇದರಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ. ಬೇಡ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಸಾಧ್ಯನೇ ಇಲ್ಲ. ಇವಳು ಭೂತದ ಏಜೆಂಟ್ ಅಂತ ಪ್ರೂವ್ ಆಗೋಗಿದೆ. ಇವಳೇನಾದ್ರೂ ಈ ಮನೆಯಲ್ಲಿದ್ರೆ ಆ ಭೂತಕ್ಕೆ 10 ಪಟ್ಟು ಶಕ್ತಿ ಜಾಸ್ತಿ ಆಗೋಗುತ್ತೆ. ಇಲ್ಲಿ ನಡೆಯೋ ವಿಷಯನೆಲ್ಲ ಆ ಭೂತಕ್ಕೆ ಲೀಕ್ ಮಾಡಿ ಮ್ಯಾಚ್ ಫಿಕ್ಸ್ ಮಾಡ್ಬಿಡ್ತಾಳೆ. ಆಮೇಲೆ ಆ ಭೂತ ಬೌಂಡ್ರಿ ಮೇಲೆ ಬೌಂಡ್ರಿ ಬಾರಿಸ್ತಾ ಇರುತ್ತೆ. ನೋಡಿ, ಕಳೆದ ಸಲ ಇವಳನ್ನ ಮನೆಯಿಂದ ಓಡಿಸೋ ನಿರ್ಧಾರ ಮಾಡಿದ್ದೆ ನಾನು. ಆಗ ಆ ಭೂತ ಇವಳಿಗೆ ಸಪೋರ್ಟ್ ಮಾಡ್ಬಿಡ್ತು. ಈಗ ಅದೇ ಭೂತ ಇವಳಿಗೆ ಮುಳ್ಳಾಗಿದೆ. ಇವಳು ಕ್ಷಮೆ ಇಲ್ಲ. ಏ ಜಿಲೇಬಿ, ನಾಳೆ ಬೆಳಗ್ಗೆ ಒಳಗಡೆ ಅಯ್ಯೋ ಅಣ್ಣ, ದಯವಿಟ್ಟು ಮತ್ತೆ ಅಂತ ದೊಡ್ಡ ಶಿಕ್ಷೆ ನನಗೆ ಕೊಡಬೇಡಿ. ನೀವು ನನ್ನನ್ನು ಈಗ ಮನೆಯಿಂದ ಆಚೆ ಹಾಕ್ಬಿಟ್ರೆ ನನಗೆ ಯಾರು ದಿಕ್ಕಿದ್ದಾರೆ? ನೋಡಿ, ನೀವುಗಳೇ ನನ್ನ ಬಂಧು ಬಳಗ ಸರ್ವಸ್ವ ಎಲ್ಲ. ದಯವಿಟ್ಟು ನನ್ನನ್ನು ಮತ್ತೆ ಮನೆಯಿಂದ ಆಚೆ ಹಾಕ್ಬೇಡಿ, ದಯವಿಟ್ಟು ಅಣ್ಣ. ಅಣ್ಣ ಪ್ಲೀಸ್, ನಿಮ್ಮನ್ನು ಮತ್ತೆ ಕೇಳ್ಕೊತೀನಿ, ನನ್ನನ್ನು ಮನೆಯಿಂದ ಆಚೆ ಹಾಕ್ಬೇಡಿ. ಏ ಜಿಲೇಬಿ, ಈ ಹಳೆ ಡೈಲಾಗ್ ಎಲ್ಲ ರಿಪೀಟ್ ಮಾಡಬೇಡ. ಅದಕ್ಕೆ ಯಾರು ಇಲ್ಲಿ ಸೊಪ್ಪು ಹಾಕೋದಿಲ್ಲ. ಸರಿಯಾಗಿ ಹೇಳಿದೆ ನರಹರಿ. ಏ ಜಿಲೇಬಿ, ನಿನ್ನ ಮೊಸಳೆ ಕಣ್ಣೀರಿಗೆ ಇಲ್ಲಿ ಅಯ್ಯೋ ಪಾಪ ಅನ್ನೋರು ಯಾರೂ ಇಲ್ಲ. ನೀನು ಎಂಥವಳು ಅಂತ ಇಲ್ಲೆಲ್ಲರಿಗೂ ಗೊತ್ತಾಗಿದೆ. ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರೋ. ಅಯ್ಯೋ, ಮನೆ ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನಿಮ್ಗೇನು ಗೊತ್ತು? ನನ್ನವರು ತನ್ನವರನ್ನ ದೂರ ಮಾಡಿಕೊಂಡು ಬದುಕಕ್ಕಾಗತ್ತಾ? ಮದುವೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಆದ್ರೆ ಇವತ್ತಿಂದ ಮ್ಯಾಜಿಕ್ ಮಾಡಲ್ಲ ಅಂತ ದೊಡ್ಡಪ್ಪಂಗೂ ಪ್ರಾಮಿಸ್ ಮಾಡಿದ್ದೀನಿ. ನಾನು ಸೋತೋದೆ ಲಡ್ಡು ಅಣ್ಣ, ಸೋತೋದೆ. ನಾನು ಫೂಲ್ ಆಗ್ಬಿಟ್ಟೆ ಲಡ್ಡು ಅಣ್ಣ, ನಾನು ಫೂಲ್ ಆಗ್ಬಿಟ್ಟೆ. ಅತ್ತೆಗೆ ಮೋಸ ಮಾಡ್ಬಿಟ್ಟೆ.